ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರಸನ ಕೋಟೆ ಸೊಸೆಯರು ಜಗಳ ಆಡೋ ಮಟ್ಟಿಗೆ ಹೋಗಿದಾರ. ಈ ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ. ಇಲ್ಲಿ ಪರಸ್ಪರ ಪ್ರೀತಿ ಇರಬೇಕು, ಒಬ್ರನ್ನೊಬ್ರು ಗೌರವಿಸ್ಬೇಕು, ಅವ್ರವ್ರು ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವ ಇರಬೇಕು. ಅದು ಬಿಟ್ಟು ಜಗಳ ಆಡ್ತಿದ್ದಾರೆ ಅಂತಂದ್ರೆ ಏನ್ ನಡೀತಿದೆ ಇಲ್ಲಿ? ನನಗಂತೂ ನಂಬಕ್ಕೆ ಆಗ್ತಿಲ್ಲ ರಘು. ಹೌದಕ್ಕಿಲ್ಲ, ಹಳ್ಳಿಯಿಂದ ಬಂದ್ಮೇಲೆ ಜನನಿ ಬುದ್ಧಿ ಕಲ್ತಿರ್ತಾಳೆ, ತನ್ನ ತಪ್ಪಿನ ಅರಿವು ಆಗಿರುತ್ತೆ ಅವಳಿಗೆ. ಹಾಗಾಗಿ ಪಾರ್ವತಿ ಜೊತೆ ಮುಂಚಿನ ಥರ ಹೊಂದ್ಕೊಂಡು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅವಳ ನಡವಳಿಕೆ ಮುಂಚಿನ ಥರನೇ ಇದೆ. ಅಂದರೆ ಪಾರ್ವತಿ ಬಗ್ಗೆ ಅವಳಿಗಿರೋ ಮನಸ್ತಾಪ ಹಾಗೆ ಇದೆ ಅಂತಾಯ್ತು. ಹೀಗೇನು ಮಾಡೋದು? ಮನೆಯಲ್ಲಿ ನಡೀತಿರೋ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ, ಮನೆಯಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆದರೆ ಪೂಜೆ ಮಾಡಿಸಿದ ದಿನಾನೇ ಇಂಥ ಒಂದು ಘಟನೆನ ಅಖಿಲ, ಇದು ಎಲ್ಲಿ ಹೋಗಿ ಮುಟ್ಟುತ್ತೋ? ಅರಸನ ಕೋಟೆ ಸೊಸೆಯರ ನಡುವೆ ಈ ರೀತಿ ಮನಸ್ತಾಪ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಊರಲ್ಲಿ ವೀರಣ್ಣ ಜನನಿಗೆ ಬುದ್ಧಿ ಹೇಳಿದ್ಮೇಲೆ ಅವಳು ತಿದ್ದುಕೊಂಡು ಪಾರ್ವತಿ ಜೊತೆ ಸರಿಯಾಗೇ ಇರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಕೋಪ ಇಷ್ಟರ ಮಟ್ಟಿಗೆ, ಜಗಳ ಆಡೋ ಅಷ್ಟರ ಮಟ್ಟಿಗೆ ಕೆರಳಿದೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಘು. ಇಲ್ಲ ರಘು, ಇಷ್ಟೆಲ್ಲ ನಡೀತಿದ್ರು ನಾವು ಏನು ಹೇಳದೆ ಸುಮ್ಮನೆ ಇದ್ದು ಬಿಟ್ರೆ ಅದು ಸರಿ ಹೋಗಲ್ಲ. ಕಿಡಿ ಹತ್ಕೊಂಡಾಗ್ಲೇ ಇದನ್ನ ಆರಿಸೋ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ ಮನಸ್ತಾಪದ ಜ್ವಾಲೆ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಆಗ ನಾವು ಏನೂ ಮಾಡೋ ಪರಿಸ್ಥಿತಿನಲ್ಲಿರಲ್ಲ, ಅದನ್ನ ಆರಿಸಕ್ಕಾಗಲ್ಲ. ಹಾಗಾದ್ರೆ ಈಗೇನು ಮಾಡೋದು? ಜನನಿ ಎಲ್ಲಿದ್ದಾಳೆ? ಆಫೀಸಿಗೆ ಹೋಗಿ ರೆಡಿ ಆಗ್ತಿದ್ದಾಳೆ ಅನ್ಸತ್ತಕ್ಕ. ಇವತ್ತು ಜನನಿ ಆಫೀಸಿಗೆ ಹೋಗೋದು ಬೇಡ, ಮನೇಲೇ ಇರಲಿ. ಮಧ್ಯಾಹ್ನ ಊಟದ ಹೊತ್ತಿಗೆ ಪಾರ್ವತಿ ಜನನಿ ಇಬ್ಬರನ್ನೂ ಬರಕ್ಕೆ ಹೇಳು. ಇಬ್ಬರ ಹತ್ರನೂ ಮಾತಾಡಿ ನಾನೇ ಇತ್ಯರ್ಥ ಮಾಡ್ತೀನಿ. ಸರಿ ಅಕ್ಕ. ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ವಿ ಚಿಕ್ಕತ್ತೆ. ನನ್ನನ್ನ ಯಾಕಮ್ಮ? ಅದೇ ಜನನಿ ಇವಳ ಮೇಲೆ ಕೂಗಾಡಿ ರೇಗಾಡಿ ಎಲ್ಲ ಮಾಡಿದ್ರಲ್ಲ, ಅದನ್ನು ಯಾರಿಗೂ ಹೇಳಬೇಡಿ. ಹಾಂ, ಅದರಲ್ಲೂ ಅತ್ತೆಮ್ಮಂಗೆ ಮಾವಂಗೆ ಗೊತ್ತಾದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಚಿಕ್ಕತ್ತೆ. ಅಯ್ಯೋ, ಅಕ್ಕ ಭಾವ ಆಗಲೇ ಬೇಜಾರು ಮಾಡ್ಕೊಂಡು ಆಯ್ತು ಪಾರು. ಏನು ಹೇಳ್ತಾ ಇದ್ದೀರಾ ಚಿಕ್ಕತ್ತೆ? ಹ್ಞೂ ನಮ್ಮ ಪಾರ್ವತಿ, ಈಗ ತಾನೇ ಅಕ್ಕ ಭಾವನ ರೂಮಿಂದಾನೇ ಬರ್ತಾ ಇದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಏನು ನಡೀತು ಅಂತ ಅಕ್ಕ ನನ್ನ ಬಾಯಿ ಬಿಡಿಸ್ಬಿಟ್ರು. ಅಲ್ಲ ಚಿಕ್ಕತ್ತೆ, ಅತ್ತೆಮ್ಮ ಮಾವ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವ್ರು ಬಂದಾಯ್ತಾ? ಆಗ್ಲೇನೆ ಬಂದ್ರು. ಬಂದ ಕೂಡಲೇ ಮನೆನ ನೋಡಿ ಯಾಕೆ ಮನೆ ಬಿಕೋ ಅಂತಿದ್ಯಲ್ಲ ಅಂತ ಕೇಳಿದ್ರು. ನಾನು ಏನೂ ಆಗಿಲ್ಲ ಅನ್ನೋ ಥರನೇ ಹೇಳಿದೆ. ಆದರೆ ನನ್ನನ್ನು ರೂಮಿಗೆ ಕರ್ಕೊಂಡೋಗಿ ಬಲವಂತದಿಂದ ಸತ್ಯನ ಹೇಳೋ ಹಾಗೆ ಮಾಡಿಬಿಟ್ರು. ಅಯ್ಯೋ ದೇವ್ರೆ, ಪಾಪ ಅತ್ತೆಮ್ಮ ಅದೆಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಚಿಕ್ಕತ್ತೆ, ವಿಷಯ ಕೇಳಿ ಅತ್ತೆಮ್ಮ ಏನಂದ್ರು? ಮಧ್ಯಾಹ್ನ ಊಟದ ಹೊತ್ತಿಗೆ ನಿನ್ನೂ ಜನನಿನೂ ಬರೋದಕ್ಕೆ ಹೇಳಿದ್ರು.
ಹಾಗಾದ್ರೆ ಖಂಡಿತ ನನಗೆ ಬೈತಾರೆ ಅಂತ ಅನ್ಸುತ್ತೆ. ಇದು ಒಳ್ಳೆ ಕತೆ ಆಯ್ತಲ್ಲ ಪಾರ್ವತಿ. ಆಗಿದ್ದ ಜಗಳದಲ್ಲಿ ನಿಂದೇನ್ ತಪ್ಪಿದೆ ಅಂತ ಅವ್ರು ನಿನ್ನನ್ನ ಬೈತಾರೆ. ಆಗಿರೋ ಜಗಳದಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನ್ನ ಅಕ್ಕನಿಗಾಗಲೇ ಹೇಳಿದ್ದೀನಿ. ಅಕ್ಕ ಭಾವನ್ಗೆ ನೀನೇನು ಅಂತ ಗೊತ್ತಿಲ್ವಾ? ಅದಕ್ಕೆ ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ನನ್ನ ಪ್ರಕಾರ ನಿಮ್ಮಿಬ್ಬರನ್ನೂ ಕರೀತಿದ್ದಾರೆ ಅಂದರೆ ಕೂರಿಸಿ ಬುದ್ಧಿ ಹೇಳ್ತಾರೆ ಅನ್ಸುತ್ತೆ ಅಷ್ಟೇ. ಏನು ಗೂಡು ಥರ ಇದ್ದ ಅರಸನ ಕೋಟೆಯಲ್ಲಿ ಏನಾಗಬಾರ್ದಾಗಿತ್ತು ಅದೇ ಆಗ್ತಾ ಇದೆ. ಅಕ್ಕ ತಂಗಿರ್ ಥರ ಇದ್ದ ನೀವಿಬ್ರು ಈಗ ನಾನಾ ಅನ್ನೋ ಮಟ್ಟಕ್ಕೆ ಮನಸ್ತಾಪ ಬೆಳೆಸ್ಕೊಂಡಿದ್ದೀರಿ. ಅಲ್ಲದೆ ಈಗ ಇದು ಅಮ್ಮನವ್ರಿಗೆ ಗೊತ್ತಾಗೋ ಮಟ್ಟದವರೆಗೂ ಬೆಳೆದಿದೆ. ಇದರಿಂದ ಖಂಡಿತ ಅರಸನ ಕೋಟೆ ಒಳ್ಳೇದಾಗಲ್ಲ. ಇಷ್ಟಕ್ಕೆಲ್ಲ ಕಾರಣ ಆ ಜನನೇ ತಾನೇ ಹನುಮಂತಣ್ಣ. ನೀವು ನಿಮ್ಮ ಮಗಳಿಗೆ ಬುದ್ಧಿ ಹೇಳೋ ಮೊದಲು ಅವಳಿಗೆ ಹೇಳಬೇಕಿತ್ತು ತಾನೇ. ಆದರೆ ಆ ಹುಡುಗಿ ನನ್ನ ಮಾತು ಕೇಳ್ತಾಳೆ ಅಂತ ನಿಮ್ಗೆ ಅನಿಸುತ್ತಾ ಮೇಡಮ್? ಅದು ನಿಜಾನೇ. ಎಲ್ಲರೂ ನಿಮ್ಮ ಮಗಳು ಪಾರು ಥರ ಇರಲ್ಲ. ನಾನೇ ಸೀದಾ ಅತ್ತೆ ಮನೆ ಹತ್ರ ಹೋಗಿ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡ ಪಾರು. ಅಲ್ಲ, ನೀನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ? ಈ ಥರ ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಜನನಿ. ಅವಳೇ ತಲೆ ಕೆಡಿಸ್ಕೊಂಡಿಲ್ಲ ಅಂದಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ? ನೋಡು, ಅಕ್ಕ ನೀನೊಬ್ಳಿಗೆ ಬೈದು ಬುದ್ಧಿ ಹೇಳಲ್ಲ, ಇಬ್ರಿಗೂ ಹೇಳ್ತಾರೆ, ಸರಿನಾ? ಓ, ಅಕ್ಕ ಜನನೇನ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳೊಂದಿದ್ದಾರೆ. ಮೊದಲೋಗಿ ನಾನು ಅವ್ರಿಗೆ ವಿಷಯ ತಿಳಿಸ್ಬೇಕು. ಇಲ್ಲ ಅಂದ್ರೆ ಅವಳು ಮರೆತು ಆಫೀಸ್ಗೆ ಹೋಗ್ಬಿಟ್ರೆ ಆ ಅಕ್ಕ ನನ್ನನ್ನು ಬೈತಾರೆ. ದಾರಿ ಬಿಡಿ ಮೇಡಮ್. ಜನನಿ ಮೇಲಿದ. ಅಯ್ಯೋ, ಹೌದು, ಅವಳು ಮೇಲಲ್ವಾ? ಏನಮ್ಮ ಜನನಿ ನೀನು? ಯಾವಾಗ ನೋಡಿದ್ರು ಆಫೀಸ್ ಕೆಲಸದಲ್ಲೇ ಮುಳುಗೋಗಿರ್ತೀಯ. ಅದಕ್ಕೆ ನಿನಗೆ ಮನೆಯಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗಲ್ಲ. ಈಗಂತದ್ದು ಏನಾಯ್ತು? ಆ ದಾಮಿನಿ ನಿಮ್ಮ ಅತ್ತೆ ಹತ್ರ ಹೋಗಿ ನಿನ್ನ ಬಗ್ಗೆನೇ ಆರೋಪ ಮಾಡ್ತಿದ್ಲು, ಗೊತ್ತಾ? ನೀನೇ ಬೇಕು ಅಂತ ಪಾರ್ವತಿ ಜೊತೆ ಜಗಳ ಆಡ್ತಿದ್ದೆ, ಅವಳಿಗೆ ಬೈತಿದ್ದೆ, ಹಾಗೆ ಹೀಗೆ ಅಂತ ಒಂದಕ್ಕೊಂದು ಸೇರಿಸ್ಕೊಂಡು ಅತ್ತೆಗೆ ಹೇಳ್ತಿದ್ಲು. ಎಂಥವಳಿರ್ಬೇಕು ಅವಳು. ನಿಮ್ಮಿಬ್ಬರ ಮಧ್ಯೆ ನಡೆದ ಮಾತುಕತೆ ಏನೋ ಹೇಳಿದ್ಲು, ಆದ್ರೆ ನಿನ್ನ ಮಾತಿಗೆ ಮಾತ್ರ ಉಪ್ಪು ಖಾರ ಹಾಕಿ ಅದಕ್ಕೆ ಚೆನ್ನಾಗಿ ಮಸಾಲೆ ಸೇರಿಸಿ ಹೇಳಿದ್ಲು. ಆದ್ರೆ ಆ ಪಾರ್ವತಿದ್ ಮಾತ್ರ ತಪ್ಪಿಲ್ಲ ಅಂದ್ಲು. ಈಗ ಅಕ್ಕೆಗೆ ನಿನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.